ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ಏತಕ್ಕೆ ಅಂದರೆ ನ್ಯಾಯ ನೀತಿಗೆ ಬೆಲೆ ಇಲ್ಲ. ಎಲ್ಲೋ ಹುಟ್ಟಿದವರು ಎಲ್ಲೋ ಬಂದು ಸಂಚಾರ ಮಾಡಿದ್ರಾಗುತ್ತಾ? ಯಶವಂತಪುರ ಮತ್ತು ರಾಜಾಜಿನಗರ ಮತ್ತು ಚಿಕ್ಕಮಗಳೂರು, ಉಡುಪಿಯಲ್ಲಿ ಸೋತು ಸುಣ್ಣವಾಗಿ ಗುಜರಿಗೆ ಹೋಗುವ ಬಸ್ಸನ್ನು ಬೆಂಗಳೂರು ಉತ್ತರಕ್ಕೆ ತಂದು ನಿಲ್ಲಿಸಿದ್ದಾರೆ. ಎಲ್ಲ ನಟ್ಟು ಬೋರ್ಡ್ಗಳು ಲೂಸ್ ಆಗಿರ್ತವೆ, ಅದರ ತಗಡೆ ಗುಜರಿಗೆ ಬಿಸಾಕ್ತಾರೆ. ಅಂತವರು ಬಂದು ಇಲ್ಲಿ ನಿಂತಿದ್ದಾರೆ. ನೀವೇ ಹೇಳಿ, ಯತ್ನ ಮಾಡಿ. ಏಕೆಂದರೆ ಬೆಂಗಳೂರು ನಾರ್ತ್ ಮತ ಬಾಂಧವರು 28 ಲಕ್ಷ ಜನ ಇದ್ದಾರೆ. ಅದರಲ್ಲಿ 4 ಲಕ್ಷ ಲಿಂಗಾಯತರು ಮತ ಬಾಂಧವರಿದ್ದಾರೆ. ಎಲ್ಲ ಯೋಚನೆ ಮಾಡಿ. ಸದಾನಂದ ಗೌಡ ಇಲ್ವಾ, ಮುನೇಂದ್ರ ಕುಮಾರ್ ಇಲ್ವಾ, ಎ ರವಿ ಅವರು ಇಲ್ವಾ? ಸ್ಥಳೀಯರಿಗೆ ಟಿಕೆಟ್ ಕೊಡ್ತಾನೆ ಎಲ್ಲಿಂದ ತಂದು ಬಂದು ಇಲ್ಲಿ ನಿಲ್ಸಿದಾಗ ಡಕೋಟಾ ಎಕ್ಸ್ಪ್ರೆಸ್ ನಿಂತಿರುವಾಗ ಅದು ಯಾವುದಕ್ಕೆ ಮುಂದಕ್ಕೆ ಮೂವ್ ಆಗಲ್ಲ, ಪ್ಯಾಸೆಂಜರ್ ಕರ್ಕೊಂಡು ಹೋಗಲ್ಲ. ಅದು ಎಲ್ಲ ನಟ್ಟು ಬಡ್ಡಿಗಳು ಲೂಸ್ ಆಗಿದ್ದಾವೆ. ಅಂತ ಬಸ್ ತಂದು ಯಶವಂತಪುರದಲ್ಲಿ ನಿಲ್ಸಿದ್ರೆ ಯಶವಂತಪುರ ಜನ ಉದ್ಧಾರ ಆಗ್ತಾರಾ? ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರ ಸ್ಥಳೀಯರಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 16, ನನ್ನ ಗುರುತು ಹಲಸಿನ ಹಣ್ಣು, ನನ್ನ ಹೆಸರು ನಂಜುಂಡಸ್ವಾಮಿ ಕೆವಿ. ಅದಕ್ಕೋಸ್ಕರ ನಾನು ಪ್ರತಿಯೊಂದರಲ್ಲಿ ಯಾವುದೇ ಒಂದು ಕೆಲಸಗಳಾಗಲಿ ಮುನ್ನುಗ್ತೀನಿ, ಬಡವರ ಪರ ಮುನ್ನುಗ್ತೀನಿ. ಯಾವುದೇ ಈಗ ಉದಾಹರಣೆ ನೋಡಿ, ಒಂದು ಬರ ಪರಿಹಾರ ಇನ್ನ ಕೊಟ್ಟೇ ಇಲ್ಲ. ಯಾವುದೇ ಸರ್ಕಾರ ಇರ್ಬೋದು, ಓಟು ಯಾರು ಹಾಕವ್ರೆ ಯಾರು ಹಾಕಿಲ್ಲ ಅಂತ ಗೊತ್ತಾಗಿ ಕಂಡಿಡಿಕಾಗಲ್ಲ. ಆದ್ರೆ ಮನುಷ್ಯನಿಗೂ ಒಬ್ಬ ಮನುಷ್ಯತ್ವ ಇರಬೇಕು. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ಬೆಂಗಳೂರು ನಾರ್ತ್ಗೆ ಸ್ಥಳೀಯರಲ್ಲೇ ಬಂದು ಬೇರೆಯವ್ರನ್ನ ನಿಂತ್ಕೊಂಡು ಸ್ಥಳೀಯರಿಗೆ ಮೋಸ ಮಾಡ್ತಿದೆ. ಇಲ್ಲಿ ಸ್ಥಳೀಯ ಒಬ್ಬ ಉದ್ದಾರ ಆಗ್ತಿರ್ಲಿಲ್ವಾ, ಸ್ಥಳೀಯ ಒಬ್ಬ ಕ್ಯಾಂಡಿಡೇಟ್ ಆಗ್ತಿರ್ಲಿಲ್ವಾ, ಅವನಿಗೆ ಮುಳ್ಳಾಗಿ ಈ ಎಂಬ ಬಂದು ನಿಂತ್ಕೊಂಡು ಅಲ್ಲಿ ಪ್ರಚಾರ ಮಾಡ್ಕೊಂಡು ಯಡಿಯೂರಪ್ಪನ ಬೆಂಬಲ ತಕೊಂಡು ಇಲ್ಲಿ ನಿಂತಿದ್ದಾರೆ. ಆದ್ರೆ ಜನ ಈ ಸರಿಯಾಗಿ ಪಾಠ ಕಲಿಸುತ್ತಾ ಒಮ್ಮಂಗೆ ಜನ ಕಲಿಸಬೇಕಂತ ಹೇಳ್ತಾ ಈ ಮೂಲಕ ನನ್ನನ್ನು ನೀವು ಪ್ರೀತಿಸಿ ನನ್ನನ್ನು ಗೆಲ್ಲಿಸಿ. ನಾನು ಮೋದಿ ಅಭಿಮಾನಿ, ನಿಜವಾದ ಅಪ್ಪಟ ಅಭಿಮಾನಿ. ಇವರು ಬಿಜೆಪಿ ಬಿಟ್ಟು ಕೆಜೆಪಿ ಸ್ಥಾಪನೆ ಮಾಡಿ ಅಲ್ಲಿ ಯಡಿಯೂರಪ್ಪ ಕಿವಿ ತುಂಬಿ ಮತ್ತೆ ಕೆಜೆಪಿಲಿ ಈ ನಾವೇ ಸೋತು ತಿರ್ಗಾ ಮತ್ತೆ ಬಿಜೆಪಿ ಸೇರಿ ಇವಮ್ಮ ಯಶವಂತಪುರದಲ್ಲಿ ನಿಂತಿದ್ರು, ಗೆದ್ದು ಸಚಿವರಾದ್ರು. ಅದೇ ದುಡ್ಡು ತಗೊಂಡಿಗೆ ಕೆಜೆಪಿ ನಿಂತ್ಕೊಂಡು ಒಬ್ಬ ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್ ಮುಂದೆ 3ನೇ ಪ್ಲೇಸ್ಗೆ ಹೋಗಿ ಸೋತು ಸುಣ್ಣವಾಗಿ ಮತ್ತೆ ಚಿಕ್ಕಮಗಳೂರು, ಉಡುಪಿಲಿ ಅಲ್ಲಿ ಜನರು ಗೋ ಬ್ಯಾಕ್ ಅಂತ ಚಳುವಳಿ ಮಾಡಿ ಅಲ್ಲಿಂದ ಓಡಿಸೋ ಗಂಟೆ ಜನ ಅಲ್ಲಿ ಪ್ರಯತ್ನ ಮಾಡಿ ಇಲ್ಲಿ ದಬ್ಬಿದ್ರು. ಆ ಡಕೋಟಾ ಎಕ್ಸ್ಪ್ರೆಸ್ ತಂದು ಇಲ್ಲಿ ಯಶವಂತಪುರ ಮತ್ತು ನಮ್ಮ ಬೆಂಗಳೂರು ಉತ್ತರ ತಂದು ಹಾಕಿದ್ದಾರೆ. ಅಲ್ಲಿ ಸೋಲ್ಸಿ ನೀರು ಕುಡಿಸಬೇಕಂತ ಈ ಮೂಲಕ ಪಕ್ಷೇತರ ಅಭ್ಯರ್ಥಿ ಎಲ್ಲರನ್ನು ಮನವಿ ಮಾಡ್ತಾ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ.